18 ಬಿಜೆಪಿ ಶಾಸಕರ ಅಮಾನತು ವಾಪಸ್ಗೆ ಯತ್ನಾಳ್ ಕೂಡ ಮನವಿ ಮಾಡಿದ್ದಾರೆ. ಸ್ಪೀಕರ್ ಖಾದರ್ಗೆ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪತ್ರ ಬರೆದಿದ್ದಾರೆ. ಜನರ ಪರವಾಗಿ ಪ್ರತಿಭಟನೆ ಮಾಡೋದು ಪ್ರತಿಪಕ್ಷಗಳ ಹಕ್ಕು ಅಂತ ಹೇಳಿದ್ದಾರೆ. ಅಮಾನತು ಆದವರಲ್ಲಿ ಬಹುತೇಕರು ಮೊದಲ ಬಾರಿ ಶಾಸಕರಾದವರು. ಹೀಗಾಗಿ ಸುದೀರ್ಘ ಅವಧಿಯ ಅಮಾನತು ಶಿಕ್ಷೆ ಸರಿಯಲ್ಲ. ಇದು ಸದನದ ಕಾರ್ಯಕಲಾಪದ ಮೇಲೆ ಪರಿಣಾಮ ಬೀರುತ್ತೆ. ಅಮಾನತಿನ ಶಿಕ್ಷೆಯ ಬಗ್ಗೆ ಪರಿಶೀಲಿಸಬೇಕು ಅಂತ ಕೋರಿಕೊಂಡಿದ್ದಾರೆ. ಜನಸೇವೆ ಮಾಡಲು ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಯುಟಿ ಖಾದರ್ಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ ಉಚ್ಚಾಟಿತ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ನೋಡಿ, ಒಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಮನವಿ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿಯ 18 ಶಾಸಕರ ಕುರಿತಾಗಿ ತಾವು ಬಿಜೆಪಿಯಲ್ಲಿ ಇಲ್ಲದಿದ್ದರೂ ಬಿಜೆಪಿ ಪಕ್ಷದಿಂದ ಬಲವಂತವಾಗಿ ಹೊರದಬ್ಬಲ್ಪಟ್ಟಿದ್ದರು, ಬಿಜೆಪಿ ಶಾಸಕರ ಬಗ್ಗೆ ಕಳಕಳಿ ಇಟ್ಟುಕೊಂಡು ಕಾಳಜಿ ಇಟ್ಟುಕೊಂಡು ಅವರನ್ನು ಈ ಆದೇಶ ಇದಲ್ಲ ಇದನ್ನು ಪುನರ್ ಪರಿಶೀಲಿಸಬೇಕು ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ. ಯಾವೊಬ್ಬ ಶಾಸಕರು ಯಾವೊಬ್ಬ ಸದಸ್ಯರು ನೋಡಿ ಹೆಂಗಿದೆ, ಉಚ್ಚಾಟನೆಗೊಳಗಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ಹೈಕಮಾಂಡ್ಗೆ ಇಲ್ಲಿವರೆಗೂ ಯಾರಾದರೂ ಪತ್ರ ಬರೆದಿದ್ದಾರಾ ಅಂತ ಕೇಳಿದ್ರೆ ನನ್ನ ಮಾಹಿತಿಯ ಪ್ರಕಾರ ಇಲ್ಲಿಯವರೆಗೂ ಯಾರೂ ಕೂಡ ಹೈಕಮಾಂಡ್ಗೆ ಪತ್ರ ಬರೆದು ಉಚ್ಚಾಟನೆ ಮಾಡಿರುವ ತೀರ್ಮಾನವನ್ನು ಪುನರ್ ಪರಿಶೀಲಿಸಬೇಕು ಅಂತ ಕೇಳಿಕೊಂಡಂಗಿಲ್ಲ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಮಾನತಿಗೊಳಗಾದಂಥ 18 ಶಾಸಕರನ್ನು ವಾಪಸ್ ಸೇರಿಸಿಕೊಳ್ಬೇಕು, ವಾಪಸ್ ಅವರಿಗೆ ಆ ಶಿಕ್ಷೆಯಿಂದ ವಿನಾಯಿತಿ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ. ಇದು ರಾಜಕೀಯದ ಎರಡೂ ಮಗ್ಗಲುಗಳು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮನವಿ ಏನು ಪುರಸ್ಕರಿಸ್ತಾರ ಸ್ಪೀಕರ್ ಹೇಗೆ ಅಂತ ನೋಡಬೇಕಾಗಿದೆ.